ಬಾಲ್ಯದಲ್ಲಿ ನಾವು ವಿದ್ಯಾಸಂಸ್ಥೆಗೆ ಬಂದಾಗ ನಮಗಾದಂತ ಅನುಭವಗಳು ಏನು ಕೇಳಿದ್ರೆ, ಅಲ್ಲೇ ಕೆಳಗಡೆ ಇಡುವ ಬಿಲ್ಡಿಂಗ್ ನಲ್ಲಿ ಶುಕ್ರಣ್ಣನ ಟೈಲರಿಂಗ್ ಮಿಷನ್ನಿನ ಸದ್ದು, ಇನ್ನೊಂದೆಡೆ 3 ಗಂಟೆ ಆಯ್ತು ಅಂತ ಹೇಳಿದ್ರೆ ಅಬ್ರಾಯರ್ ಹೋಟೆಲ್ನಲ್ಲಿ ತಯಾರಾಗ್ತಿದ್ದ ಬಿಸಿ ಬಿಸಿ ಬಜೆಯ ಪರಿಮಳ, ತಿಂದದ್ದಲ್ಲ ಪರಿಮಳ ತಗೊಂಡದ್ದು. ಅಲ್ಲೇ ಮುಂದಕ್ಕೆ ರಸ್ತೆ ದಾಟಿದಾಗ ಸಿಕ್ಕಂತ ಅನುಭವ, ನಾಗಣ್ಣನ ಅಂಗಡಿಯಲ್ಲಿದ್ದ ಕೆಜಿ ಕಲ್ಲು, ಅಕ್ರೂಟು, ಬೋಟಿ. ಇನ್ನು 3 ಗಂಟೆ ಆಯ್ತು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಬಹಳ ಆಶ್ಚರ್ಯ ಆಗೋದು ನನಗೇನು ಕೇಳಿದ್ರೆ, ಅಂದು ನಾವು ಬಾಲ್ಯದಲ್ಲಿರುವಾಗ ಐಸ್ ಕ್ಯಾಂಡಿ ಮಾರುತ್ತಿದ್ದ ರಾಮಚಂದ್ರಣ್ಣನ ಸೈಕಲ್ ಬರುವ ಸಮಯ ಅದು. 5 ಗೇರ್ ಬೀಜ ಹಿಡ್ಕೊಂಡು ಆ ಐಸ್ ಕ್ಯಾಂಡಿಗಾಗಿ ಓಡುತ್ತಿದ್ದ ದಿನಗಳನ್ನ ಸದಾ ನೆನಪಿಸ್ತಾ ಇರ್ತೇವೆ. ಹರಿದ ಚಡ್ಡಿ, ಒಂದ ಕೈಯಲ್ಲಿ ಚಡ್ಡಿ, ಇನ್ನೊಂದು ಕೈಯಲ್ಲಿ ಓಡು. ಆ ಬಟನ್ ಒಂದು ಹೋದದ್ದು ಕೂಡ ಅದನ್ನು ಹಾಕೊಳ್ಳುವ, ಅದನ್ನ ಸ್ಟಿಚ್ ಮಾಡುವಂತ ಇದು ಕೂಡ ಇರಲಿಲ್ಲ ನಮ್ಗೆ. ಜೊತೆಗೆ ಕೂತು ಕೂತು ಹಿಂಭಾಗದಲ್ಲಿ 2 ಕನಕನ ಕಿಂಡಿಗಳು. ಇದನ್ನ ನೋಡಿ ಕೆಲವರು ತಮಾಷೆ ಮಾಡುವುದು ಇತ್ತು. ಸಾಮಾನ್ಯ ಕೃಷಿಕ ಕುಟುಂಬದಲ್ಲಿ ಬೆಳೆದಂತ ನಮಗೆ ಗಂಟಿ ಮೇಸುವುದು, ಕೂಳಿ ಕೀಳುವುದು, ಆನಂತರ ರಜಾ ದಿನಗಳಲ್ಲಿ ಹೊಳೆಯಲ್ಲಿ ಮೇಯುವುದು, ನಿಸರ್ಗದೊಂದಿಗೆ ಬೆರೆಯುವುದು, ತರಗೆಲೆಗಳನ್ನ, ದರ್ಲಿಗೂಡುಗಳನ್ನ ತಗೊಂಡು ಬರುವುದು, ಸೊಪ್ಪು ಕೊಯ್ಯುವುದು, ಜೊತೆಗೆ ಸಾಗುವಳಿ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದಲ್ಲೂ ಇದೆಲ್ಲ ವಿಶಿಷ್ಟವಾದಂತ ಮಧುರವಾದಂತ ಅನುಭವವನ್ನ ನೀಡುವಂತ ಕ್ಷಣಗಳು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಎಂದೂ ಮೊಡಚಲಾರದಂತ ಓಲೆ ಕೊಡೆಗಳು. ಅದು ಮೊಡಚಲಿಕ್ಕೆ ಆಗುವುದಿಲ್ಲ. ಹನೆ ಮರದ ಓಲೆಯಿಂದ ಮಾಡಿದಂತ ಆ ಕೊಡೆ ಯಾರಾದ್ರೂ ಒಂದು ಪೆನ್ ಚುಚ್ಚಿದ್ರೆ ಅಲ್ಲೇ ಒಟ್ಟಿ ಆಗ್ತಿತ್ತು. ಅದೇ ರೀತಿಯಾಗಿ ಪಾಟಿ ಚೀಲ ಯಾವ್ದು ಕೇಳಿದ್ರೆ, ಸಿಮೆಂಟ್ ಬಳಸಿದ ನಂತರ ಬಿಸಾಡ್ತಾ ಇದ್ದಂತ ಆ ಪ್ಲಾಸ್ಟಿಕ್ ಚೀಲಗಳನ್ನೇ ಶುಕ್ರಣ್ಣನ ಅಂಗಡಿಯಲ್ಲಿ ಹೊಲಗಿ ಅದಕ್ಕೊಂದು ಲಾಡಿ ಮಾಡಿ ಪಾಟಿ ಚೀಲವನ್ನ ಹಾಕಿಕೊಳ್ಳುತ್ತಿದ್ದಂತ ಆ ದಿನಗಳು ನಮಗೆ ತುಂಬಾ ಮಧುರವಾದಂತ ಅನುಭವವನ್ನ ನೀಡ್ತಾವೆ. ಇನ್ನು ನೇರ್ಲಣ್ಣ ಆಗುವಂತ ದಿನಗಳಲ್ಲಿ ನೇರ್ಲಣ್ಣ ಗುಟ್ಟಿನಲ್ಲೇ ತಿಂದ್ಕೊಂಡು ಬಂದು ಶಾಲೆಯಲ್ಲಿ ಬಾಯಿ ಕಳಿದೆ ಕೂಕಂದು. ಒಂದು ವೇಳೆ ಬಾಯಿ ಕಳೆದ್ರೆ ಯಾರ ನ್ಯಾಲ್ಗಿ ನೇರಳೆ ಬಣ್ಣ ಇರ್ತದೆ ಅವನಿಗೆ ಚಡಿಯೇಟ ತಪ್ಪದ್ದಲ್ಲ. ಇನ್ನು ಈ ರೀತಿಯ ಅನುಭವಗಳನ್ನ ಕಟ್ಟಿಕೊಂಡು ನಿಸರ್ಗದ ಮಧ್ಯದಲ್ಲಿ ಇದ್ದುಕೊಂಡು ಶಿಕ್ಷಣವನ್ನು ಪಡೆದವರು ನಾವೆಲ್ಲ.